ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿನ್ನೆ ರಾತ್ರಿ ನೀನು ಪಕ್ಕ ಮಲ್ಕೊಂಡಿದ್ದು ಸಿಂಕು ಅಂದ್ಕೊಂಡಿದ್ಯಾ? ಅದು ಸಿಂಕು ಅಲ್ಲ, ನಾನು. ವಿಜಿ ನನ್ನ ತುಂಬಾ ಹಚ್ಕೊಂಡಿದ್ದಾನೆ ಕಣೆ. ಅವನಿಂದ ದೂರ ಆಗ್ಲಿ ಅಂತ ನಾನು ಎಷ್ಟೇ ಕಟುವಾಗಿ ನಡ್ಕೊಂಡ್ರು ಅದು ಸಾಧ್ಯನೇ ಆಗ್ತಿಲ್ಲ. ನನಗೂ ಅವನನ್ನ ಮರೆಯಕ್ಕಾಗ್ತಿಲ್ಲ. ಸಿಂಕು ಮಲಗಿದಾಳೆ ಅಂತ ನೀನ್ ಆಡಿದ ಪ್ರತಿ ಮಾತು ನಾನ್ ಕೇಳಿಸ್ಕೊಂಡಿದ್ದೀನಿ ಗೀತಾ. ನನ್ ಮೇಲಿರೋ ಬೆಟ್ಟದಷ್ಟು ಪ್ರೀತಿಗೆ ಮುಳ್ಳಿನ ರೂಪ ಕೊಟ್ಟು ಚುಚ್ಚೋಕ್ ನೋಡ್ತಿದ್ಯಾ ಅಲ್ವಾ? ಅದು ನಿನ್ನಿಂದ ಆಗ್ತಿಲ್ಲ ಅಂತ ನಿನ್ನೆ ನಿನ್ ಮನ್ಸಿನ ಜೊತೆ ನೀನ್ ಮಾತಾಡ್ತಿದ್ದು ನಾನ್ ಕೇಳಿಸ್ಕೊಂಡಿದ್ದೀನಿ ಗೀತಾ. ಗೀತಾ, ನಿನ್ನಲ್ಲಿ ಅಷ್ಟು ಪ್ರೀತಿ ಇದು ನಾನು ಯಾಕೆ ವಂಚಿತ ಆಗ್ಬೇಕು? ನನ್ನ ಜೊತೆ ಬದುಕೋ ಕನ್ಸನ್ನ ಯಾರಿಗೋಸ್ಕರ ನಾನು ಯಾಕೆ ತ್ಯಾಗ ಮಾಡಬೇಕು? ಇದು ನಮ್ಮ ಜೀವನ ಗೀತಾ, ನಮ್ಮ ಜೀವನ. ನಾವು ಯಾವ ತಪ್ಪು ಮಾಡ್ತಿಲ್ಲ. ಪ್ರೀತಿ ಅನ್ನೋ ಪವಿತ್ರವಾದ ಭಾವನೆನ ಮದುವೆ ಅನ್ನೋ ದೈವಿಕವಾದ ಸಂಬಂಧದಿಂದ ಭದ್ರ ಮಾಡ್ತಿದ್ದೀವಿ. ಇದನ್ನ ಯಾರು ಆಡ್ಕೊಳಕ್ ಆಗಲ್ಲ ಗೀತಾ. ಸಾಕು ವಿಜಿ, ನೀನೇನೇ ಹೇಳಿದ್ರು ನಾನು ನಿನ್ನ ಪ್ರೀತಿಸ್ತಿಲ್ಲ ಅನ್ನೋದು ಸತ್ಯ. ಇದ್ರ ಮೇಲೆ ವಾದ ಬೇಡ ವಿಜಿ. ಪ್ರೀತಿಸ್ತಿದ್ಯಾ ಇಲ್ಲ ಅನ್ನೋದಾದ್ರೆ ನನ್ನ ತಳ್ಬಿಟ್ಟು ಹೊರಟೋಗು. ನೀನ್ ಇದೇ ರೀತಿ ಹಠ ಮಾಡ್ತಿದ್ರೆ ನಾನು ಇಲ್ಲಿಂದ ಬಿದ್ದು ನನ್ನ ಪ್ರಾಣ ಕಳ್ಕೋಬೇಕಾಗುತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಗೀತಾ. ನಾನಿನ್ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಗೀತಾ ನಿಂತ್ಕೋ. ಗೀತಾ ನಿಂತ್ಕೋ. ಗೀತಾ ಗೀತಾ ನಿಂತ್ಕೋ. ಒಂದೇ ಒಂದ್ಸಲ ನಿನ್ ಮನ್ಸಿನ ಮಾತು ಹೇಳು. ಇಲ್ಲ ಅಂದ್ರೆ ನನ್ನ ನಾಣೆ. ನೀನ್ ನಾಣೆ ಆಗ್ದೆ ಅಂತ ನನ್ ಮನ್ಸಿನ ಮಾತನ್ನ ಹೇಳ್ತಾ ಇದ್ದೀನಿ. ನನ್ ಮನ್ಸಲ್ಲಿ ಇರೋದನ್ನ ನಾನ್ ಯಾರ ಹತ್ರನೂ ಹೇಳ್ಕೊಳಲ್ಲ. ಇದೇ ನನ್ ಮನ್ಸಿನ ಮಾತು. ಗೀತಾ ನಿಂತ್ಕೋ. ನೀನ್ ಸುಳ್ಳು ಹೇಳ್ಬಿಟ್ಟು ಹೋಗ್ತಿದ್ಯಾ ಗೀತಾ. ನಿನ್ ಮನ್ಸಲ್ಲಿ ನಾನು ಇದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಾನೆ ನನ್ನ ನಾಣೆ ಅಂದಿದ ತಕ್ಷಣ ನೀನ್ ನಿಂತಿದ್ದು. ಗೀತಾ, ಈ ಸಮಾಜ, ಈ ಜನರು ಎಲ್ಲ ಬಿಡು. ಗೀತಾ ಸರಿಯಾಗಿ ಕೇಳಿಸ್ಕೊ. ನೀನ್ ಬಂದು ನನ್ನ ಹತ್ರ ನಿನ್ ಮನ್ಸಿನ ಮಾತು ಹೇಳೋ ತನಕ ನಾನು ಇಲ್ಲಿಂದ ಬರಲ್ಲ. ಐ ಲವ್ ಯು ನನ್ನ ಹೆಂಡತಿ. ನೋಡಿದ್ರ ವಿಜಿ ಗೀತಾ ಹೆಸರನ್ನ ಎಷ್ಟು ಜೋರಾಗಿ ಕೂಗ್ತಾ ಇದ್ದಾನೆ ಅಂತ. ನನ್ನ ಅನುಭವದ ಪ್ರಕಾರ ಗೀತಾ ಮತ್ತು ವಿಜಿ ಇಬ್ಬರು ಗಟ್ಟಿಯಾಗಿ ತಬ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಸರ್, ಹಾಗಿದ್ರೆ ನಮ್ಮ ವಿಜಯ್ ಫುಲ್ ಖುಷಿಯಾಗಿರ್ತಾನಲ್ವಾ ಸರ್? ನಮ್ಮಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದೆ ಅಲ್ವಾ, ಬಯಾಲಜಿನೂ ಇದೆ ಅಲ್ವಾ. ನಾನು ಈ ನೆಕ್ಸ್ಟ್ ಇಯರಿಂದ ಲವ್ ಸಬ್ಜೆಕ್ಟ್ ಬಗ್ಗೆ ಒಂದು ಕ್ಲಾಸ್ ಶುರು ಮಾಡೋಣ ಅಂತ ಮಾಡಿದ್ದೀನಿ. ಇಂಥ ದಡ್ಡನ ಮಕ್ಕಳಿಗೆ ಇಲ್ಲದ ಹೇಳ್ಕೊಡಕ್ಕಾಗಲ್ಲ. ದಡ್ಡ ಲವ್ ಸಕ್ಸಸ್ ಆದಮೇಲೆ ವಿಜಿ ಖುಷಿ ಪಡೆದು ಇನ್ನೇನು ಮಾಡ್ತಾನೆ. ಗೀತಾ, ಏನಾಯ್ತಮ್ಮ? ನಾನು ವಾಪಸ್ ಹೋಗ್ತಿದ್ದೀನಿ ಸರ್. ಓಹೋ, ಏನು ಮಾತುಕತೆ ಎಲ್ಲ ಫೈನಲ್ ಆಯ್ತಾ? ಮುಗಿಸಿರೋ ಮಾತನ್ನ ಮತ್ತೆ ಮುಂದುವರ್ಸಕ್ ನನಗಿಷ್ಟ ಇಲ್ಲ ಸರ್. ಏನಮ್ಮ ಹೇಳ್ತಾ ಇದೀಯಾ? ಏನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನೀನು ಇಲ್ಲೇ ಇರಮ್ಮ, ಎಲ್ಲಿಗೂ ಹೋಗಬೇಡ. ಅರ್ಥ ಆಗೋದು ಬೇಡ ಸರ್. ಏನ್ ಸರ್ ಇದು? ಪ್ರೀತಿಯಿಂದ ಒಂದಾಗ್ತಾರೆ ಅನ್ಕೊಂಡ್ರೆ ಮತ್ತೆ ಜಗಳಾಡಿ ದೂರ ಆಗ್ತಾ ಇದ್ದಾರೆ. ಚಿಲ್ ಕಣೋ, ಚಿಲ್. ನೋಡು, ಚಳಿ ಇದ್ರೇನೆ ನಾವು ಸ್ವೆಟರ್ ಹಾಕೊಳ್ಳೋದು, ಹೊಟ್ಟೆ ಹಸಿದ್ರೆ ಊಟ ಮಾಡ್ತೀವಿ. ಜಗಳ ಇದ್ದ ಕಡೆ ಪ್ರೀತಿ ಇದ್ದೇ ಇರುತ್ತೆ ಕಣೋ. ಸಾರ್, ನೀವು ಲವ್ ಗುರು ಸಾರ್. ನಿನಗೆ ಜನರೇಟರ್ ನಾಲೆಡ್ಜ್ ಕಡಿಮೆ ಅಲ್ಲ ಸರ್? ಅದು ಜನರೇಟರ್ ಅಲ್ಲ, ಜನರಲ್. ಅಲ್ಲಪ್ಪ, ನಿನಗೆ ಜನರೇಟ್ರು ಇಲ್ಲ, ನಾಲೆಡ್ಜು ಇಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದೀಯ ನೀನು. ಸರ್, ಇದು ಪ್ರೀತಿನ ಹೆಚ್ಚು ಮಾಡೋ ಜಗಳ ತರ ಕಾಣಿಸ್ತಿಲ್ಲ ಸರ್. ಹೌದು, ಇನ್ಮುಂದೆ ಇವರಿಬ್ರು ಒಂದಾಗಲ್ವೇನೋ. ನೋ 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 ನೋ, ಈಗ ಬೆಟ್ಟ ಹಿಡಿದ್ಲಲ್ವಾ, ಇನ್ನು ಸ್ವಲ್ಪ ಹೊತ್ತು ಮೇಲೆ ವಾಪಸ್ ಬರ್ತಾ ನೋಡ್ತಾ ಇರ್ರಿ. ಹಾಗೆ ಏನಿದ್ ಕೋಪ ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಇಷ್ಟಕ್ಕೂ ಇದು ಕ್ಲೈಮ್ಯಾಕ್ಸ್ ಅಲ್ಲಮ್ಮ, ಕ್ಲೈಮ್ಯಾಕ್ಸ್ ಇಂತ ಮುಂಚೆ ಸಮಾಜ ಏನು ಅಂದ್ಕೊಳ್ಳುತ್ತೆ ಅಂತ ತಾನೆ ನಿನ್ನ ಜೀವನದಿಂದ ನನ್ನ ದೂರ ಮಾಡಿದ್ದು.
ನನಗೋಸ್ಕರ ನಿನ್ನಲ್ಲಿ ಹುಟ್ಟಿರೋ ಪ್ರೀತಿ ಇನ್ನೂ ಹಾಗೆ ಇದೆ ಗೀತಾ. ಈ ದೂರ ಈ ಮುನಿಸು ಎಲ್ಲ ಸಮಾಜಕ್ಕೋಸ್ಕರ. ನನ್ ಮೇಲಿರೋ ಬೆಟ್ಟದಷ್ಟು ಪ್ರೀತಿಗೆ ಮುಳ್ಳಿನ ರೂಪ ಕೊಟ್ಟು ಚುಚ್ಚೋಕ್ ನೋಡ್ತಿದ್ಯಾ ಅಲ್ವಾ? ಯಾಕೆ ವಿಜಿ ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀಯ? ನೀನ್ ಹೀಗೆ ಆಡ್ತಿದ್ರೆ ಈ ಜನ, ಸಮಾಜ, ಪ್ರಪಂಚ ಯಾವುದು ಬೇಡ ಅನ್ಸ್ತಿದೆ. ನೀನೊಬ್ನೇ ಸಾಕು ಅನ್ಸ್ತಿದೆ ವಿಜಿ. ನನ್ನ ನಿರ್ಧಾರ ನನಗೆ ಅರಿವಿಲ್ಲದೆ ಬದಲಾಗ್ತಿದೆ ಕಣೋ. ಹೇಳು ವಿಜಿ, ಹೇಳು. ಯಾಕಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸಿದ ಹಾಗೆ ಗೀತನ ಫೋಟೋ ಬಿದ್ದೋಯ್ತು ರೀ. ಏಯ್ ಸುಶೀಲಾ, ಇದ್ದಕ್ಕಿದ್ದ ಹಾಗೆ ಫೋಟೋ ಹೇಗೆ ಬೀಳುತ್ತೆ? ಅಲ್ಲಿ ನೋಡು, ಕಿಟಕಿ ತೆಗೆದಿಟ್ಟಿದ್ಯಾ, ಗಾಳಿ ಬೀಸಿದೆ, ಬಿದ್ದಿದೆ. ಆಯ್ ಮೊದಲು ಈ ಗಾಜಿನೆಲ್ಲ ತೆಗಿ, ಕಾಲು ಚುಚ್ಕೊಂಡ್ರೆ ಕಷ್ಟ. ಅದು ಹಾಗಿರ್ಲಿ, ಮೊದಲು ನನ್ನ ಮಗಳಿಗೊಂದು ಫೋನ್ ಮಾಡಿ ಅವಳಿಗೇನೋ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ನೋಡಿದ್ರೆ ದೇವ್ರ ಮನೆಯಲ್ಲಿ ದೀಪ ಹಾಗಾಯ್ತು. ಈಗ ನೋಡಿದ್ರೆ ಗೀತನ ಫೋಟೋ ಹೀಗಾಗಿದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ಗೀತನ್ಗೊಂದು ಫೋನ್ ಮಾಡ್ರಿ. ಅಯ್ಯಯ್ಯಯ್ಯ, ನಿಂದೊಳ್ಳೆ ರಗಳೆ ಆಯ್ತು ಕಣ ನನಗೆ. ಕರಳಿನ ಸಂಕಟ ನಿಮ್ಗೆ ಹೇಗ್ರಿ ಅರ್ಥ ಆಗತ್ತೆ? ನಿಮಗ್ ಬೇಕಾದ್ರೆ 100 ಸಲ ಫೋನ್ ಮಾಡ್ತೀರಾ. ಈಗ ಒಂದ್ಸಲ ಫೋನ್ ಮಾಡಿದ್ರೆ ಏನಾಗ್ಬಿಡುತ್ತೆ? ಈಗೇನು ನೀವು ಗೀತನಿಗೆ ಫೋನ್ ಮಾಡ್ತೀರೋ ಅಥವಾ ನಾನೇ ಮಾಡ್ಲೋ? ಅಯ್ಯ ಮಾಡ್ತೀನಿ ರೇ. ನನ್ನ ಕಾಲೇಜ್ ಟೈಮಲ್ಲಿ ಇಲ್ಲಿಗೆ ಟ್ರಿಪ್ಪಿಗೆ ಬಂದಿದ್ದಪ್ಪ. ಅಲ್ಲಿ ದಿಬ್ಬ ಇದೆಯಲ್ಲ, ಅಲ್ಲಿ ಒಂದು ಕರಡಿ ಬಿಡಿ ಸೇತಾ ಇತ್ತು. ಕರಡಿಗೂ ಬೆಂಕಿಗೂ ಆಗೋದೇ ಇಲ್ಲ. ಏಯ್ ಮುಚ್ಚಬಾಯಿ, ಅದು ಆ ಕಾಲದ ಕರಡಿ. ಏ ಶಶಿ, ಗೀತಾ ಇಲ್ಲ? ಈ ಕಡೆ ಹೋದ್ಲು ಕಣ. ಕೆಳಗಡೆ ಹೋದ್ಲಾ? ಹೌದು. ಅಯ್ಯೋ, ಅವಳೊಬ್ಳೆ. ಯಾಕಪ್ಪ ಟೆನ್ಷನ್ ಮಾಡ್ಕೊಳ್ತೀಯಾ? ಈಗ ಸಿಟ್ಟು ಮಾಡ್ಕೊಂಡು ಹೋಗಿರೋಳು ಮತ್ತೆ ವಾಪಸ್ ಬರ್ತಾಳೆ. ಸರ್, ಇಲ್ಲಿ 2-3 ಚಿರತೆ ಕಾಣಿಸ್ಕೊತಿದೆ ಅಂತ ಅಲ್ಲಿ ಯಾರೋ ಒಬ್ಬ ಹೇಳ್ದ ಸರ್. ಚಿರ್ತೇನಾ? ಹೌದು ಸರ್, ಒಂದು ವಾರದ ಹಿಂದೆ ಈ ಕಡೆ ತುಂಬಾ ಜನ ಟ್ರೆಕ್ಕಿಂಗ್ ಬಂದಿದ್ರಂತೆ. ಅವ್ರೆಲ್ಲರ ಮೇಲೂ ಅಟ್ಯಾಕ್ ಮಾಡಿ ಇಬ್ಬರನ್ನ ಕೊಂದಾಕಿದೆ ಅಂತ ಸರ್. ಚಿರತೆನಾ? ಹೌದು ಸರ್. ಸರ್, ನಾವೆಲ್ಲರೂ ಈಗ ಇಲ್ಲಿಂದ ಹೊರಡೋದು ಬೆಸ್ಟ್ ಸರ್. ಹೌದೌದೌದು, ಖಂಡಿತ ಒಳ್ಳೆಯದು. ಏನ್ ಸರ್, ಧೈರ್ಯವಂತರು ಪಂಟ್ರು ಅಂತಲ್ಲ ಅಂತೀರಾ? ಚಿರತೆ ಅಂತ ಧ್ವನಿನೇ ಬದಲಾಗೋಯ್ತಲ್ಲ ಸರ್. ಏ, ನನಗೆ ಹುಲಿ ಫೇಸ್ ಮಾಡಿ ಅಭ್ಯಾಸ ಕಣೋ, ಚಿರತೆ ಅಭ್ಯಾಸ ಇಲ್ವಲ್ಲ, ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಸುಮ್ಮನೆ ರಿಸ್ಕ್ ಯಾಕಪ್ಪ? ಬನ್ನಿ ಬನ್ನಿ ಹೋಗೋಣ, ಬನ್ನಿ. ಸರ್, ಗೀತಾ ಬರಲಿ ಸರ್. ಅವಳು ಅವಾಗಲೇ ಕೆಳಗಡೆ ಇಳಿದ್ಲು ಕಣೋ. ಇಲ್ಲ ಸರ್, ನಾನು ಅವಳಿಗೆ ಹೇಳಿದ್ದೀನಿ ನೀವು ಬರೋ ತನಕ ನಾನು ಇಲ್ಲೇ ಇರ್ತೀನಿ ಅಂತ. ಅವಳು ಬಂದೇ ಬರ್ತಾಳೆ ಸರ್. ಹಾಗಲ್ಲ ಕಣೋ, ಅದು ಚಿರತೆ. ಸರ್ ಪ್ಲೀಸ್ ಸರ್, ಈ ಟ್ರಿಪ್ಪಿಗೆ ಬಂದಿರೋದಕ್ಕೆ ಗೀತಾಗೋಸ್ಕರ, ಅವಳು ಕನ್ವಿನ್ಸ್ ಮಾಡೋಕ್ಕೋಸ್ಕರ. ಆದರೆ ಆ ಕೆಲಸನೇ ಆಗ್ತಿಲ್ಲ. ನಿಮ್ಮ ಭಯ ನನಗೆ ಅರ್ಥ ಆಗುತ್ತೆ ಸರ್. ನನ್ನ ಭಾವನೆ ಕೂಡ ಅರ್ಥ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ ಸರ್, ಗೀತಾ ಬಂದೇ ಬರ್ತಾಳೆ.
ಹೌದು ಸರ್, ಗೀತಾ ಕೆಳಗಿಳ್ದೋಗ್ದೆ ಇಲ್ಲೇ ಎಲ್ಲಾದ್ರೂ ನೆರಳಲ್ಲಿ ಕೂತಿರ್ಬೋದು. ನಾವು ಅವಳನ್ನ ಬಿಟ್ಟೋದ್ರೆ ಅದು ತಪ್ಪಾಗತ್ತೆ. ಸ್ವಲ್ಪ ಹೊತ್ತು ಕಾಯೋಣ ಸರ್. ಈ ಮಕ್ಕಳ ಕೈ ಸಿಗಾಕೊಂಡು ನಾನು ಮಂಗ ಆಗ್ತಾ ಇದ್ದೀನಿ. ಅಯ್ಯೋ, ಎಂಥ ಸ್ಥಿತಿ ಬಂತಲ್ಲಪ್ಪ ನನಗೆ. ಸರ್, ನಿಮಗೆಲ್ಲ ನಿಮ್ಮ ಜೀವದ ಬಗ್ಗೆ ಆಸೆ ಇಲ್ಲದೆ ಇರ್ಬೋದು, ಆದರೆ ನನಗೆ ನನ್ನ ಪ್ರಾಣದ ಬಗ್ಗೆ ತುಂಬ ಆಸೆ ಇದೆ ಸರ್. ಸಾರಿ ಸರ್, ನಾನು ಬರ್ತೀನಿ. ಹಲೋ ಮೇಡಮ್, ನೀವು ಹೇಳಿದ ಕೆಲಸ ಮುಗೀತು ಮೇಡಮ್. ಏನಂದ್ರೆ? ಆ ಗೀತಾ ಇನ್ನು ಇಲ್ಲ ಮೇಡಮ್. ಕಿರೀಟ ನನ್ನ ತಲೆ ಏರುತ್ತೋ ಇಲ್ವೋ, ಆದ್ರೆ ನಿಮ್ ತಲೆ ಮೇಲಂತೂ ಕತ್ತಿ ತೂಗ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳಿ ಅತ್ತೆ. ನಿಜ ಹೇಳ್ತಿದ್ಯಲ್ಲ ಶ್ರೀ? ಹೌದು ಮೇಡಮ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ಆ ಗೀತನ ನಾನೇ ನನ್ನ ಕೈಯಾರೆ ಒಂದು ದೊಡ್ಡ ಪ್ರಪಾತದ ಕೆಳಗಡೆ ತಳ್ಳಿದ್ದೀನಿ ಮೇಡಮ್. ಭಯಂಕರವಾದ ಪ್ರಪಾತ ಮೇಡಮ್ ಅದು. ಕೆಳಗಡೆ ಘೋರವಾದ ಕಾಡು. ಅಲ್ಲಿ ತುಂಬಿ ತುಳುಕ್ತಿರೋ ಕಾಡು ಪ್ರಾಣಿಗಳಿಗೆ ಗೀತನೇ ಇವತ್ತು ಫುಲ್ ಮಿಲ್ಸ್ ಮೇಡಮ್. ಆ ಗೀತಾ ಹೆಣ ನೀವು ಹೇಳ್ದಾಗೆ ಹೆಸರಿಲ್ದಂಗೆ ಕಳೆದೋಗುತ್ತೆ ಮೇಡಮ್. ಫ್ಯಾಂಟಾಸ್ಟಿಕ್ ಶ್ರೀಕರ್, ಈಗ ಮೆಚ್ಕೊಂಡೆ ಕಣೋ ನಿನ್ನ. ಕೊನೆಗೂ ನನ್ನ ಬೆನ್ ಹತ್ತಿದ ಬೇತಾಳದಿಂದ ಮುಕ್ತಿ ಕೊಟ್ಟುಬಿಟ್ಟೆ ನೀನು. ನಾನು ಅಂದ್ಕೊಂಡ ಹಾಗೆ ನೀನು ಅವಳನ್ನ ಕೊಂದಿದ್ಯಾ. ನನಗೆ ನಿನ್ನನ್ನು ಹೊಗಳೋದಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಗುಡ್ ಜಾಬ್ ಶ್ರೀಕರ್, ಅವಳನ್ನ ಸಾಯಿಸಿ ನಿನ್ನನ್ನು ನೀನು ಉಳಿಸ್ಕೊಬಿಟ್ಟೆ. ವೆರಿ ಗುಡ್. ಹೊಗಳಿಕೆ ಬೇಡ ಮೇಡಮ್. ನೀವು ನನಗೆ ವಹಿಸಿದ ಕೆಲಸನ ನಾನು ಮುಗಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಮೇಡಮ್. ನನಗಷ್ಟೇ ಸಾಕು. ನಾನು ಹೇಳಿಲ್ವಾ ತಂಗಿ, ಇವತ್ತು 4 ಗಂಟೆಗೆ ಅವಳಿಗೆ ಮಹಾಕಂಟಕ ಇದೆ ಅಂತ? ಟೈಮ್ ನೋಡ್ಕೋ. ಈಗ ಸಮಾಧಾನ ಆಯ್ತಾ ನಿನಗೆ? ನಿನ್ನ ದಾರಿ ಮುಂದೆ ಬೆಟ್ಟದ ಹಾಗೆ ನಿಂತಿದ್ದ ಗೀತಾ ಬೆಟ್ಟದಿಂದಲೇ ಬಿದ್ದು ಸತ್ಲು. ಶನಿ ಕಾಟ ತೋಲೋಗ್ತು. ಇನ್ನು ಮುಂದೆ ನಿನಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಇದೆ ಅಣ್ಣ, ಸಮಸ್ಯೆಗಳ ಸರಮಾಲೆಯಲ್ಲಿ ಕೊನೆಯದೊಂದು ಸಮಸ್ಯೆ ಹಾಗೇ ಇದೆ. ಏನದು? ರಮೇಶ್ ನಿನ್ನ ಭಾವಾಜಿಗೆ ಭೇಟಿ ಮಾಡೋಣ ಅಂತ ವಾಯ್ಸ್ ನೋಟ್ ಕಳಿಸಿದ್ದಾನೆ. ಇದು ಒಂದು ಸಮಸ್ಯೆ ಕ್ಲಿಯರ್ ಆಗಲೇಬೇಕು.